ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ ಏನು ಓನರ್ಗಳು ಮುಷ್ಕರಕ್ಕೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ತುರ್ತು ಸೇವೆಯಲ್ಲಿರ್ತಕ್ಕಂಥ ಮೆಡಿಕಲ್ ಶಾಪ್ಗಳನ್ನ ಯಾವುದೇ ರೀತಿ ಬಂದ್ ಏನು ಮಾಡಿಲ್ಲ. ಒಂದು ನೈತಿಕವಾಗಿ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಮೆಡಿಕಲ್ ಒಂದು ಸಂಘದ ಓನರ್ ಇದ್ದಾರೆ, ಮಾತಾಡಿಸ್ತೇನೆ. ಸರ್, ಏನು ಸರ್ ಈ ಒಂದು ಮುಷ್ಕರ, ಯಾವ ಕಾರಣಕ್ಕಾಗಿ ಈ ಒಂದು ಧಾರವಾಡ ಜಿಲ್ಲೆ ಬಂದ್ ಮಾಡಲಾಗಿಲ್ಲ, ಅಥವಾ ಏನೊಂದು ನೈತಿಕ ಬೆಂಬಲವನ್ನು ಕಪ್ಪು ಪಟ್ಟೆ ಪ್ರದರ್ಶನ ಮಾಡೋದ್ರ ಮುಖಾಂತರ ಏನು ಸರ್? ಅಂದ್ರೆ ಬಂದ್ ಕರೆದಿದ್ರು ಸರ್, ನಾವು ಬಂದ್ ಮಾಡಿಲ್ಲ. ಇದು ಕಪ್ಪು ಬಟ್ಟೆ ಕಟ್ಕೊಂಡು ನಾವು ಅಂದ್ರೆ ಸಪೋರ್ಟ್ ಮಾಡಾಕ್ತೇವೆ ಸರ್. ನಮ್ಗಂದ್ರೆ ಆನ್ಲೈನ್ ಇದ್ದು ಮೇನ್ ಸರ್ ಪ್ರಾಬ್ಲಮ್. ಅವರು ಜಾಸ್ತಿ ಡಿಸ್ಕೌಂಟ್ ಕೊಡ್ತಾರೆ, 15-25% ಡಿಸ್ಕೌಂಟ್ ಕೊಡ್ತಾರೆ. ನಮ್ಮ ಅಂಗಡಿಗೆಲ್ಲ ಹೊಡೆತ ಬೀಳ್ತೇವೆ ಸರ್, ಕಸ್ಟಮರ್ಸ್ ಬರುವುದಿಲ್ಲ. ಮೇನ್ ಅಂದ್ರೆ ಅದು ಮತ್ತೆ ಚೈನ್ ಸ್ಟೋರ್ದು ಅದು ಪ್ರಾಬ್ಲಮ್ ಆಗುತ್ತೆ ಸರ್. ಅಂದ್ರೆ ಈಗ ತಾವು ಕೂಡ ಹೇಳ್ತಾ ಇದ್ರಿ, ಆನ್ಲೈನ್ ಮುಖಾಂತರ ಏನು ಮಾರ್ತಕ್ಕಂಥವ್ರು ಜಾಸ್ತಿ ಒಂದು ಡಿಸ್ಕೌಂಟ್ ಕೊಡಲಾಗುತ್ತೆ, ಈ ರೀತಿ ಇದರಿಂದ ಸಮಸ್ಯೆ ಆಗುತ್ತೆ ಒಂದು ರೀತಿ. ಮತ್ತೆ ಏನೇನು ಸಮಸ್ಯೆ ಆಗ್ಬೋದು ಸರ್? ಅಂದ್ರೆ ಡಾಕ್ಟರ್ ಚೀಟಿ ಇರಂಗಿಲ್ಲ ಸರ್ ಅವ್ರ ಕಡೆ. ಹಂಗೆ ಆನ್ಲೈನ್ ಮ್ಯಾಗ ಅವು ಇದು ಪ್ರಾಬ್ಲಮ್ ಆಗ್ತಾವೆ. ಇವು ಸೆಡೇಟಿವ್ ಡ್ರಗ್ಸ್, ಇವು ಸ್ಲೀಪಿಂಗ್ಸ್ ಪಿಲ್ಸ್ ಇರ್ತಾವಲ್ಲ, ಅವೆಲ್ಲ ಅವ್ರು ಯಾವ ಟೈಪ್ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ. ಈಗ ನಮ್ಮಲ್ಲಿ ಅಂದ್ರೆ ಈಗ ಮೊನ್ನೆ ಸ್ಟೇಟ್ಲಿಂದು ಇದು ಬಂದೈತಿ, ಎಲ್ಲ ಕಡೆ ಎರಡೂ ಕಡೆ ಇವು ಹಚ್ಚೇವಿ ಸರ್ ನಾವು. ಡಾಕ್ಟರ್ದ ವಿದೌಟ್ ಚೀಟಿ ನಾವು ಕೊಡೋದಿಲ್ಲ. ಅದು ಮೇನ್ ಪ್ರಾಬ್ಲಮ್. ಪ್ಲಸ್ ಮೇನ್ ಅಂದ್ರೆ ಡಿಸ್ಕೌಂಟ್ ಇದ್ದ ಸರ್. ಜಸ್ಟ್ ಹಂಗಾತಂದ್ರೆ ಕಸ್ಟಮರ್ಸ್ ನಮ್ಮ ಕಡೆ ಬರುದಿಲ್ಲ ಸರ್. ಸಣ್ಣ ಪುಟ್ಟ ಅಂಗಡಿ ಹೌದು, ಮ್ಯಾಕ್ಸಿಮಮ್ ಹೊಡ್ತಾ ಬಿಡ್ತದೆ ಸರ್. ಒಂದು 6 ತಿಂಗಳ ಕ್ಲೋಸ್ ಆಗೇ ಬಿಡ್ತಾವೆ. ನಮ್ಮಲ್ಲಿ ಬರೋದು 15-18% ಬರ್ತದೆ ಸರ್. ಇವ್ರು 20-25% ಕೊಟ್ಟರೆ ನಮ್ಮ ಪ್ರಾಬ್ಲಮ್ ಆಗುತ್ತೆ. ಏನು ರಾಜ್ಯಾದ್ಯಂತ ಮುಷ್ಕರ ಇರ್ತಕ್ಕಂಥದ್ದು ಸರ್? ಹೌದು ಸರ್, ಬೇರೆ ಎಲ್ಲ ರಾಜ್ಯದಲ್ಲೆಲ್ಲ ಇದು ಮಾಡ್ತಾ ಇರ್ತಾರೆ. ಹೌದು, ಸಪೋರ್ಟ್ ಮಾಡತ್ತಾರೆ ಸರ್. ಹಿಂಗಾಗಿ ನಾವು ಅಂದ್ರೆ ಕ್ಲೋಸ್ ಮಾಡಿಲ್ಲ, ಇದು ಪಟ್ಟಿ ಕಟ್ಕೊಂಡು ಸಪೋರ್ಟ್ ಮಾಡಕ್ಕೆ. ಧಾರವಾಡ ಜಿಲ್ಲೆಯಲ್ಲಿ ಮೆಡಿಕಲ್ ಅಸೋಸಿಯೇಷನ್ ಎಲ್ಲ ಒಗ್ಗಟ್ಟಾಗಿ ಮಾಡಿರ್ತಾರೆ. ಹೌದು ಸರ್, ಎಲ್ಲ ಕಡೆ ಅನೌನ್ಸ್ ಮಾಡಿ ಎಲ್ಲ ಮೆಡಿಕಲ್ದು ಹೇಳಿದ್ದಾರೆ ಸರ್. ಹೌದು ಸರ್, ನಮ್ಮ ಅಸೋಸಿಯೇಷನ್ದಿಂದ ಎಲ್ಲರೂ ಫೋನ್ ಮಾಡಿ ಹೇಳಿದ್ರೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿ. ಸರ್, ತಾವು ಹೇಳಿ, ಏನು ಉದ್ದೇಶಕ್ಕಾಗಿ ಇದು ಮಾಡಿರ್ತಕ್ಕಂಥದ್ದು? ಏನಿಲ್ಲ ಸರ್, ಇದು ಆನ್ಲೈನ್ ಮೆಡಿಸಿನ್. ಈಗ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲಾರ್ದ ಮೆಡಿಸಿನ್ ಕೊಡ್ತಾರೆ. ಸ್ಲೀಪಿಂಗ್ ಟ್ಯಾಬ್ಲೆಟ್, ಶೆಡ್ಯೂಲ್ ಡ್ರಗ್ಸ್ ಇವೆಲ್ಲ ಈಗ ಸರ್ಕಾರಿ ಗೈಡ್ಲೈನ್ಸ್ ಏನಿರ್ತೈತಿ, ಡಾಕ್ಟರ್ ಚೀಟಿ ಇಲ್ಲಾರ್ದ ಏನು ಕೊಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಇವ್ರದ್ದು ಆನ್ಲೈನ್ದಾಗ ಎಲ್ಲ ಸಿಗ್ತಾವಂತಂದ್ರೆ ಸಣ್ಣ ಅಂಗಡಿಗೆ ಹೊರತು ಬೀಳ್ತಾವೆ. ಜಾಸ್ತಿ ಡಿಸ್ಕೌಂಟ್ ಜಾಸ್ತಿ ಕೊಡ್ತಾರೆ. ಈಗ ಸಣ್ಣ ಪುಟ್ಟ ಅಂಗಡಿ ನಡೆಯೋದು ಅದರಿಂದ ವ್ಯಾಪಾರಸ್ಥರಿಗೆ ಹೊಡೆದ್ಬಿಡಿ. ಮತ್ತೆ ಏನ್ ಪ್ರಾಬ್ಲಮ್ ಸರ್ ಅದರಿಂದ? ಏನು ಸಾದಾ ಮೇನ್ ಪ್ರಾಬ್ಲಮ್ ಇರೋದ ಡಿಸ್ಕೌಂಟ್ ಬಿಸ್ನೆಸ್ ಅಂದ್ರೆ ನಿಮ್ಮ ಒಂದು ಅಸೋಸಿಯೇಷನ್ ಇಲ್ಲಿ ಇರಲ್ವಾ ಸರ್? ಹೇಗೆ ಅವರು ಈಗೇನು ಆನ್ಲೈನ್ದವ್ರು ನಮ್ಮ ಅಸೋಸಿಯೇಷನ್ ಒಳಗೆ ಇಲ್ಲ ಸರ್. ಹೆಂಗೆ ಗೊತ್ತಿಲ್ಲ, ಸ್ಟೇಟ್ ವೈಡ್ ಆಯ್ತು ನ್ಯಾಷನಲ್ ಆಯ್ತು ಗೊತ್ತಿಲ್ಲ. ಆದ್ರೆ ನಮ್ಮ ಅಸೋಸಿಯೇಷನ್ ಥ್ರೂ ಇಲ್ಲ ಸರ್. ಎಸ್, ಅಂದ್ರೆ ಇಲ್ಲಿರ್ತಕ್ಕಂಥ ಮೆಡಿಕಲ್ ಶಾಪ್ಗಳ ಓನರ್ ಮಾತಿಗೆ ಏನಂತಂದ್ರೆ, ಈಗಿರ್ತಕ್ಕಂಥ ಆನ್ಲೈನ್ ಸೇವೆಯಿಂದಾಗಿ ಸಾಕಷ್ಟು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಕೂಡ ಇಲ್ಲಿಂದ ಒಂದು ಪರಿಣಾಮ ಸಾಕಷ್ಟು ಬೀರತಕ್ಕಂಥದ್ದು. ಅಂದ್ರೆ ಇಲ್ಲಿರ್ತಕ್ಕಂಥ ಹೇಳ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಆನ್ಲೈನ್ ಏನು ಮುಖಾಂತರ ಮಾಡಿರ್ತಕ್ಕಂಥದ್ದು, ಯಾವುದೇ ರೀತಿ ಡಾಕ್ಟರ್ ಚೀಟಿಗಳು ಇಲ್ಲದೆ ಸಾಕಷ್ಟು ಬೇರೆ ಬೇರೆ ಒಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಇವೆಲ್ಲ ದುಷ್ಪರಿಣಾಮಗಳು ಬೇರೆ ಬೇರೆ ಒಂದು ರೀತಿಯಾಗಿ ಬೀರುತ್ತೆ. ಹೀಗಾಗಿ ಆನ್ಲೈನ್ ಮುಖಾಂತರ ಬಂದಿರತಕ್ಕಂಥ ಇ ಕಾಮರ್ಸ್ ಅಂದ್ರೆ ಬಂದ್ ಮಾಡ್ಬೇಕಂತೇಳಿ ಇಲ್ಲಿರ್ತಕ್ಕಂಥ ಮುಷ್ಕರ ಒಂದು ಕರೆ ಹಿನ್ನೆಲೆಯಲ್ಲಿ ಈಗಾಗಲೇ ಧಾರವಾಡ ಜಿಲ್ಲೆಯಾದ್ಯಂತ ಮೆಡಿಕಲ್ ಶಾಪ್ಗಳನ್ನ ನೈತಿಕವಾಗಿ ಬೆಂಬಲವನ್ನು ಸೂಚಿಸೋದ್ರ ಮುಖಾಂತರ ಒಂದು ಈಗಾಗಲೇ ಓಪನ್ ಕೂಡ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ಬಳ್ಳಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.